ಅಸ್ಮದ್ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಮಕರ ರಾಶಿಯಲ್ಲಿ ಇರುವಂತಹ ಉತ್ತರಾಷಾಢ, ಪೂರ್ವಾಷಾಢ, ಈ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಹಾಗೆ ಶ್ರವಣ ಧನಿಷ್ಠ ನಕ್ಷತ್ರಗಳು ಯುಕ್ತವಾಗಿ ಬರ್ತಕ್ಕಂಥದ್ದೇ ಮಕರ ರಾಶಿ. ಈ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಮುಖ್ಯವಾಗಿ ಮೀನರಾಶಿಯಲ್ಲಿ ಗುರುವಿನ ರಾಶಿಯಲ್ಲಿ ಸ್ಥಿತನಿದ್ದಾನೆ. ಇನ್ನು ಈ ರಾಶಿಗೆ ದ್ವಿತೀಯ ಭಾವವಾಗಿರ್ತಕ್ಕಂಥ ಎರಡನೇ ಮನೆಯಲ್ಲಿ ರಾಹು ಇದ್ದಾನೆ. ಮಕರ ರಾಶಿಯವರು ಎಚ್ಚರ ವಹಿಸಲೇಬೇಕಾಗಿರ್ತಕ್ಕಂಥದ್ದು ಯಾವ ವಿಚಾರದಲ್ಲಿ ಅಂದರೆ, ಮುಖ್ಯವಾಗಿ ವಿದೇಶಗಳಿಗೆ ಸಂಬಂಧಪಟ್ಟಂಥ ಏನಾದರೂ ವ್ಯವಹಾರಾದಿಗಳು ಮಾಡ್ತಾ ಇರತಕ್ಕಂಥವ್ರಿಗೆ ನಷ್ಟ ಆಗುವ ಸಂಭವ ಇರುತ್ತೆ. ಜೂನ್ ನಂತರದಲ್ಲಿ ಗುರುವಿನ ಅನುಗ್ರಹ ಬರುತ್ತೆ. ಗುರುವಿನ ಅನುಗ್ರಹ ಬಂದಾಗ ನೀವು ಈ ಒಂದು ಕೆಲಸಕ್ಕೆ ಪುನಃ ಪ್ರಾರಂಭ ಮಾಡ್ತಕ್ಕಂಥವ್ರಾಗ್ತೀರಾ. ಸರ್ವತಾ ಶ್ರಮಜೀವಿಗಳಾಗಿ ಇನ್ನೊಬ್ಬರನ್ನು ಅವಲೋಕಿಸದೆ ನೀವು ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ನೀವೇ ನನ್ನ ಕೆಲಸವನ್ನು ನಾನೇ ಮಾಡಿಕೊಳ್ಬೇಕು ಅಂತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿ ಇದ್ದದ್ದಾಗಿಯೂ ಅದರಲ್ಲೂ ಕೂಡ ಬೇಗ ಇನ್ಫ್ಲೂಯೆನ್ಸ್ ಆಗ್ತೀರಾ. ಯಾರಾದರೂ ಏನಾದರೂ ನಿಮ್ಗೆ ಅಷ್ಟು ಲಾಭ ಬರುತ್ತೆ, ಅದನ್ನು ಮಾಡ್ಬೋದು ಅಂದರೆ ಶೀಘ್ರವಾಗಿ ಅವರಿಂದೇ ಹೋಗ್ತಕ್ಕಂಥ ವ್ಯಕ್ತಿಗಳು ಈ ಮಕರ ರಾಶಿಯವರಾಗಿರ್ತೀರ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆ ರೀತಿಯಾದಂತಹ ವ್ಯವಸ್ಥೆಗಳು ಅಥವಾ ಆ ರೀತಿಯಾದಂಥ ವ್ಯಕ್ತಿಗಳು ನಿಮ್ಮ ಬಳಿಗೆ ಬಂದಾಗ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು. ಎರಡನೇ ಮನೆಯಲ್ಲಿ ರಾಹು ಇದ್ದಾನೆ. ಲಾಟ್ರಿ ತಗೊಂಡ್ರೆ ನಮಗೆ ದುಡ್ಡು ಹೊಡೆದು ಬಿಡುತ್ತೆ, ಅಥವಾ ಜೂಜನಲ್ಲಿ ದುಡ್ಡು ಹಾಕಿದ್ರೆ, ಆನ್ಲೈನ್ ಗೇಮಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಆ ಮನಸ್ಸಿನಲ್ಲಿ ಆ ಸಣ್ಣ ಆಲೋಚನೆಯನ್ನು ಕೂಡ ಮಕರ ರಾಶಿಯವರು ಮಾಡಬೇಡಿ. ಯಾಕಂದರೆ ಧನಭಾವದಲ್ಲಿ ರಾಹು ಬಂದು ಕೂತ್ಕೊಂಡಾಗ ಇನ್ವೆಸ್ಟ್ಮೆಂಟ್ಸ್ನ ನೀವು ಅದ್ರ ಮೇಲೆ ಹಾಕಿದ್ರೆ ದುಡ್ಡು ಬರುತ್ತೆ, ಇದ್ರ ಮೇಲೆ ಹಾಕಿದ್ರೆ ದುಡ್ಡು ಬರುತ್ತೆ, ಎಲ್ಲ ಓದಂಥ ದುಡ್ಡು ವಾಪಸ್ ಬರಬೇಕಂದ್ರೆ 7 ಜನ್ಮಗಳೆತ್ತಬೇಕು ಮಕರ ರಾಶಿಯವರು, ಜ್ಞಾಪಕ ಇಟ್ಕೊಳ್ಳಿ. ಅದರಲ್ಲೂ ಕೂಡ ಮಕರ ರಾಶಿಗೆ ಸರ್ವಬಾಧಕ ಸ್ಥಾನದಲ್ಲಾಗಿರ್ತಕ್ಕಂಥ ಕೇತುವಿನ ಯುಕ್ತವಾಗಿದೆ. ಹಾಗಾಗಿ ನಿಮ್ಮ ಮನಸ್ಸಿನ ಬುದ್ಧಿ ಅಥವಾ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿದ್ದರೆ ಮಾತ್ರ ನಿಮಗೆ ಈ 2026ನೇ ವರ್ಷದಲ್ಲಿ ಲಾಭವನ್ನು ಕಾಣಲಿಕ್ಕೆ ಸಾಧ್ಯ. ಏಕೆಂದರೆ ಸರ್ವಶುಭಪ್ರದನಾಗಿರ್ತಕ್ಕಂಥ ಗುರುವು 6ನೇ ಭಾವದಲ್ಲಿ ಯುಕ್ತನಾಗಿದ್ದು, ಮುಖ್ಯವಾಗಿ ನೀವು ಗಮನಿಸಲೇಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ರೋಗ ರುಜಿನಗಳು. ಈ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ರೋಗಗಳು ಅಂದರೆ ಯಾವುದೋ ಪೂರ್ವ ನಿರ್ಧಾರಿತವಾಗಿರ್ತಕ್ಕಂಥ ರೋಗಗಳು ಎಲ್ಲೋ ಅದು ನಿಂತೋಗಿರುತ್ತೆ. ಮಾಯ ಆಗಿದೆ ಬಿಡು, ಶುಗರ್ ಬಂದಿತ್ತು, ನಾನು ಕಂಟ್ರೋಲ್ ಮಾಡ್ಕೊಂಬಿಟ್ಟಿದ್ದೀನಿ, ಇನ್ನೇನಿಲ್ಲ ಅಂತಕ್ಕಂಥದ್ದು ಏನಾದರೂ ಭಾವನೆ ನಿಮಗಿದ್ದರೆ ಪುನಃ ಅದು ಪ್ರಾರಂಭ ಆಗುತ್ತೆ. ಯಾವುದೋ ಕಾಲದಲ್ಲಿ ಯಾವುದೋ ರೋಗ ನಮ್ಮನ್ನು ಪೀಡಿಸ್ತಾ ಇತ್ತು, ಬೆನ್ನು ನೋವೋ, ಕಾಲು ನೋವೋ, ಕೈ ನೋವೋ, ಎಲ್ಲಪ್ಪ ನಾನು ಸರಿ ಹೋಗಿದೆ ಅಂದರೆ ಮತ್ತೆ ಪ್ರಾರಂಭ ಆಗುತ್ತೆ. ಮನೆಯಲ್ಲಿ ಕೂಡ ಸ್ವಲ್ಪ ದುಡ್ಡು ಕಾಸಿನ ವಿಚಾರದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥ ಆ ಸಂಭವ ಇರೋದರಿಂದ ಸ್ವಲ್ಪ ಎಚ್ಚರ ವಹಿಸಿ. ಸಪ್ತಮಕ್ಕೆ ಮುಖ್ಯವಾಗಿ ಅಷ್ಟಮಕ್ಕೆ ಕೇತುವಿನ ಯುಕ್ತವಾಗಿರೋದ್ರಿಂದ ತಂದೆ ಆಸ್ತಿ ಅಥವಾ ಪೂರ್ವಜರ ಆಸ್ತಿಯಲ್ಲಿ ಕೂಡ ಏನೋ ಏರುಪೇರುಗಳಾಗ್ತಕ್ಕಂಥದ್ದು, ಕಳ್ಳರಿಂದ ತೊಂದರೆ ಆಗ್ತಕ್ಕಂಥ ತೊಂದರೆ ಇದೆ. ಚೋರ ಭಯ ಅಂದರೆ ಕಳ್ಳರು ಅಪಹರಿಸುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸಿ. ಜೊತೆಗೆ ಮಕರ ರಾಶಿಯವರು ನಾಯಿಗಳು, ಮುಖ್ಯವಾಗಿ ಬೀದಿ ನಾಯಿಗಳಿಂದ ಸ್ವಲ್ಪ ತೊಂದರೆ ಇರತಕ್ಕಂಥ ಸಂಭವ ಇರೋದರಿಂದ ಸ್ವಲ್ಪ ಎಚ್ಚರ ವಹಿಸಿ. ಜೂನ್ 2ರ ನಂತರ ಗುರುವಿನ ಬಲ ಬರುತ್ತೆ. ಗುರುವಿನ ಬಲ ಬಂದ ನಂತರದಲ್ಲಿ ಮನೆಯಲ್ಲೂ ಕೂಡ ಸಾಮರಸ್ಯದ ವಾತಾವರಣ ಸಿಗುತ್ತೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯವನ್ನು ಮಾಡಬೇಕು ಅಂದ್ಕೊಂಡಿದ್ದಂಥವ್ರಿಗೂ ಕೂಡ ಈ ಒಂದು ಜೂನ್ ನಂತರದಲ್ಲಿ ಅನುಕೂಲಕರವಾದಂಥ ವಾತಾವರಣ ಸಿಗುತ್ತೆ. ವಿವಾಹವನ್ನು ಮದುವೆಯನ್ನು ಮಾಡ್ಕೊಳ್ಬೇಕು ಅಂದ್ಕೊಂಡಿರ್ತೀರಾ, ಎಷ್ಟೋ ದಿನಗಳಿಂದ ಅದರಲ್ಲೂ ಕೂಡ 2ನೇ ಮದುವೆ ಮಾಡ್ಕೊಳ್ಬೇಕು ಅಂತಕ್ಕಂಥವ್ರು ಕೂಡ ತುಂಬ ದಿನಗಳಿಂದ ಕಾಯ್ತಾ ಇರ್ತಕ್ಕಂಥವ್ರು ಇರ್ತೀರಾ. ಅವ್ರಿಗೂ ಕೂಡ ಈ 2026 ಜೂನ್ ನಂತರದಲ್ಲಿ ವಿವಾಹದ ಆ ಯೋಗವು ಕೂಡ ಕೂಡಿ ಬರ್ತಕ್ಕಂಥದ್ದಾಗುತ್ತೆ. ಮಕ್ಕಳಿಗೆ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಏನಾದರೂ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಸಾಕಷ್ಟು ಎಚ್ಚರಿಕೆಯಿಂದ ಅದನ್ನು ನಿಭಾಯಿಸುವಂತಹ ಕೆಲಸವನ್ನು ಮಾಡಿ. ಮನೆಯಲ್ಲಿ ತಿಳಿಯಾದಂಥ ವಾತಾವರಣವನ್ನು ಇಟ್ಕೊಳ್ಳಿ. ಕೋರ್ಟು ಕಚೇರಿ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಭೂಮಿ ಸಂಬಂಧಿತ ವ್ಯವಹಾರಾದಿಗಳಿಂದ ಲಾಭ ಸಿಗ್ತಕ್ಕಂಥ ಸಂಭವ ಇದೆ. ಜೂನ್ ನಂತರದಲ್ಲಿ ನಿಮ್ಮ ಬದುಕಿನಲ್ಲಿ ಹೊಸ ಪರ್ವವು ಪ್ರಾರಂಭ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಜೂನಿನವರೆಗೆ ನೀವು ಎಷ್ಟು ಆ ಒಂದು ಶಾಂತಿ ಮತ್ತು ಆ ಒಂದು ಪ್ರಶಾಂತತೆಯಿಂದ ಬದುಕನ್ನು ನೀವು ಮುನ್ನಡೆಸಿದ್ದೆ ಆದರೆ ಖಂಡಿತ ಶುಭವಾಗುತ್ತೆ. ನೀವು ಇರ್ತಕ್ಕಂಥ ಎಲ್ಲ ಫಲಾದಿಗಳು ಕೂಡ ದುಷ್ಫಲಗಳು ನಿವೃತ್ತಿಯಾಗಿ ಶುಭ ಫಲಗಳನ್ನು ಕಾಣಬೇಕಾದರೆ ಮುಖ್ಯವಾಗಿ ರುದ್ರದೇವರ ಪ್ರಾರ್ಥನೆ. ಅದರಲ್ಲೂ ಕೂಡ ಈ ಮಕರ ರಾಶಿಯವರು ಈ ವರ್ಷದುದ್ದಕ್ಕೂ ಕೂಡ
ಓಂ ದುಮ್ ದುರ್ಗಾಯೇ ನಮಃ ಅಥವಾ ಓಂ ರೀಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರಿ ಅಥವಾ ಸರ್ವ ದುಃಖಾದಿಗಳನ್ನು ನಿವಾರಣೆ ಮಾಡತಕ್ಕಂಥ ದುಮ್ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರವನ್ನು ನಿಯಮಿತವಾಗಿ ಈ ಮಂತ್ರದ ಉಚ್ಚಾರಣವನ್ನು ಮಾಡ್ತಾ ಬನ್ನಿ. ಖಂಡಿತ ಶುಭವಾಗುತ್ತೆ. ಈ ವರ್ಷದಲ್ಲಿ 1 ಮತ್ತು 9ನೇ ಸಂಖ್ಯೆಯನ್ನು ಹೊರತುಪಡಿಸಿ 6, 4 ಮತ್ತು 3ನೇ ದಿನದಲ್ಲಿ 3ನೇ ತಾರೀಕಿನಂದು ಯಾವ ಕೆಲಸಗಳನ್ನು ಬೇಕಾದರೂ ಮಾಡ್ಬೋದು. 6 ಮತ್ತು 4, 3ನೇ ತಾರೀಕಿನಂದು ಅಥವಾ ಈ 3 ನಂಬರ್ಗಳನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಖಂಡಿತ 2026ನೇ ವರ್ಷ ನಿಮಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಫಲ ಕೊಡುತ್ತೆ. ಇನ್ನು ವಿಶೇಷವಾಗಿ ನೀವು ಕೆಂಪು ವಸ್ತ್ರವನ್ನು ಧಾರಣೆ ಮಾಡ್ತಕ್ಕಂಥದ್ದು ಕಡಿಮೆ ಮಾಡಿಕೊಳ್ಳಿ. ಶುಭಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು.